கேட்கணுமா சொல்லணும் நீங்க மரியாதையா சொல்லமா இல்லம்மா இந்த மணிக்கு வரதுன்னு சொல்லணும். நீங்க இஷ்டத்துக்கு இல்ல ஒரு காசு வயசான அந்த சந்தில போட்டு இந்த சந்தில போட்டு ஜனங்க என்ன சொல்லு ஒரு அம்மா மாதிரி சொல்ல பார்க்கலாம். போஸ்ட் இன்னத்துக்கு உள்ள காரணம் பாத்தீங்க நீங்க ஜனத்துக்கு கேக்குறீங்க. நீங்களா போறீங்கம்மா இங்க போனா அங்க போறீங்க இங்க போனா அள்ளி ಹೋಗ್ತಾರೆ ಸರ್ ಸಂದಲ್ಲಿ ಹೋಗ್ತಾರೆ ಸಂದಲ್ಲಿ ಹೋಗೋಣ ಪೋಸ್ಟ್ ಉங்க ಕಾಸು ಗವರ್ನಮೆಂಟ್ ಕಾಸು கொடுத்துங்க போயிட்டு இங்க ப்ரொபோசல் வச்சு ஓடிங்க போயிட்டு பணம் கொடுக்காதீங்க. நீங்க வாங்கினே நீங்க எதனா கொடுங்க வாங்கி போங்க. கேளுங்க போஸ்ட் கிச்சன் கேளுங்க அதான் 3 மாசம் பிச்சு 4 மாசம் பிச்சு கேட்டா கடை வாங்கி கொடுங்க சொல்றாங்க. ஆமா ಇದು ಆಂಡರ್ಸನ್ ಪೇಟೆ ಬಸ್ ನಿಲ್ದಾಣ ಎದುರುಗಡೆ ಇರುವ ಆಂಡರ್ಸನ್ ಪೇಟೆಯ ಪೋಸ್ಟ್ ಆಫೀಸ್ ಇದು. ಈ ಪೋಸ್ಟ್ ಆಫೀಸಲ್ಲಿ ಪ್ರತಿ ತಿಂಗಳು ಈ ಓಲ್ಡ್ ಏಜ್ ಪೆನ್ಷನ್ಗಳ ಪಡೆಯಲಿಕ್ಕೋಸ್ಕರ ವಯಸ್ಸಾಗಿರುವ ಹೆಂಗಸರು ಗಂಡಸರು ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತ ನಮಗೆ ಸುಮಾರು ಬಾರಿಗಳು ಮಾಹಿತಿ ಬರ್ತಾನೆ ಇತ್ತು. ಇವತ್ತು ನಮಗೆ ದೂರವಾಣಿ ಮುಖಾಂತರವಾಗಿ ಯಾವುದೋ ಒಂದು ಸಂದಲ್ಲಿ ಸಾರ್ವಜನಿಕರನ್ನ ಕರ್ಕೊಂಡು ಹೋಗಿ ಈ ವಯಸ್ಸಾಗಿರೋರನ್ನ ಕರ್ಕೊಂಡೋಗಿ ಪೋಸ್ಟ್ ಮ್ಯಾನ್ಗಳು 100 ರೂಪಾಯಿ ಕಮಿಷನ್ನ ಪಡ್ಕೊಂಡು ಓಲ್ಡ್ ಏಜ್ ಪೆನ್ಷನ್ಗಳನ್ನ ಕೊಡ್ತಾ ಇದ್ದಾರೆ. ನಾವು ಗಲಾಟೆ ಮಾಡಿದ್ರೆ ಎಲ್ಲ ಹಣವನ್ನು ತೆಗೆದುಕೊಂಡು ಹೊಟ್ಟೋದ್ರು. ದಯವಿಟ್ಟು ಬನ್ನಿ ಅಂತ ನಮಗೆ ಕರೆ ನೀಡಿದ್ರು. ನಾವು ಹೋಗೋಷ್ಟೊಳಗೆ ಎಲ್ಲ ಮುಗ್ದಿರ್ತು. ಪೊಲೀಸವ್ರು ಬಂದು ಏನೋ ಸಮಾಧಾನ ಮಾಡಿದ್ದಾರೆ ಅಂತ. ಇಲ್ಲಿರುವ ಕೆಲವ್ರನ್ನ ಕೇಳಿದ್ರೆ 2 ತಿಂಗಳು ನಮಗೆ ಪೆನ್ಷನೇ ಬಂದಿಲ್ಲ ಸರ್, ಈ ತಿಂಗಳು ಬಂದ ಪೆನ್ಷನನ್ನು ನಮ್ಗೆ ಕೊಡದೆ ನಮ್ಮ ಆಟ ಆಡಿಸಿದ್ರು. ಆಟ ಆಡಿಸಿ ನಂತರ ಯಾವುದೋ ಒಂದು ಸಂದಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ನಿಲ್ಲಿಸ್ಬಿಟ್ಟು 100 ರೂಪಾಯಿ ಕಮಿಷನ್ ಹಿಡ್ಕೊಂಡು ನಮಗೆ ಕೊಡ್ತಾ ಇದ್ರು. ಸಾರ್ವಜನಿಕರಿಗೆ ನಾವು ಇಷ್ಟು ಕಿರುಕುಳ ಕೊಡ್ತಾ ಇದ್ದಾರೆ. ಹೊಸದಾಗಿ ಬಂದಿರುವ ಪೋಸ್ಟ್ ಮಾಸ್ಟರು ಇದ್ರ ಮೇಲೆ ಗಮನ ಹರಿಸಬೇಕು. ಮೊದಲು ಮನೆಗಳಿಗೆ ತಗೊಂಡೋಗಿ ಕೊಡ್ತಾ ಇದ್ರು. ನಂತರ ಆನ್ಲೈನು ಸಿಸ್ಟಮ್ ಇದೆ. ಆನ್ಲೈನ್ ಸಿಸ್ಟಮಲ್ಲಿ ನಮಗೆ ಸರಿಯಾದ ಅಕೌಂಟ್ಗಳು ಅವ್ರು ಮಾಡ್ತಾ ಇಲ್ಲ. ಮತ್ತು ವಯಸ್ಸಾಗಿರೋರ ಹತ್ರ ಫೋನ್ಗಳು ಸರಿಯಾಗಿ ರೀತಿಯಲ್ಲಿ ಇರೋದಿಲ್ಲ. ಆದ್ರೂ ಆನ್ಲೈನ್ ಅಕೌಂಟ್ಗಳನ್ನು ಅವ್ರಿಗೆ ಕೊಡಬೇಕಾಗಿರೋ ಕರ್ತವ್ಯ ಇಲ್ಲಿರ್ತಕ್ಕಂಥ ಪೋಸ್ಟ್ ಮಾಸ್ಟರ್ದಾಗಿದೆ. ಆದರೆ ಅವರು ಈ ಪೋಸ್ಟ್ ಮ್ಯಾನ್ಗಳ ಜೊತೆಯಲ್ಲಿ ಕೈ ಜೋಡಿಸಿ ಈ ಭ್ರಷ್ಟಾಚಾರಕ್ಕೆ ಒಳಪಟ್ಟಿದ್ದಾರೆ ಅಂತ ನಮಗೆ ಅನುಮಾನ ಇದೆ. ಸಾರ್ವಜನಿಕರ ಪಾಪ ಅವ್ರನ್ನ ಸಂದುಗಳಿಗೆ ಮುದುಕರನ್ನ ಬೆಳಗ್ಗೆಯಿಂದ 11 ಗಂಟೆ ತನಕ ಕಾಯಿಸಿ ನಾವು ಇದನ್ನು ವಿಡಿಯೋ ಮಾಡುವಾಗ ಸುಮಾರು 11:15 ಇರ್ಬೋದು. ಪೋಸ್ಟ್ ಮ್ಯಾನ್ ಅಲ್ಲಿ ಹೋಗಿದ್ದಾರೆ, ಪೋಸ್ಟ್ ಮ್ಯಾನ್ ಇಲ್ಲಿ ಹೋಗಿದ್ದಾರೆ. ಬೆಳಗ್ಗೆ ಜನ ಬಂದು ಗಲಾಟೆ ಮಾಡಿದ ತಕ್ಷಣ 2 ಪೋಸ್ಟ್ ಮ್ಯಾನ್ಗಳು ಹಣಕಾಸುಗಳನ್ನ ತಗೊಂಡು ಎಲ್ಲೋ ಹೋಗ್ಬಿಟ್ರು. ಮತ್ತೆ ನಾವು ಬೆಳಗ್ಗೆಯಿಂದ ಇಲ್ಲಿ ನಾವು 11:15 ಆಗಿ ಕೂಡ ಇಲ್ಲೇ ಕಾಯ್ತಾ ಇದ್ದೀವಿ ಅಂತ ಈ ಜನ ನೊಂದುಕೊಳ್ತಾ ಇದ್ದಾರೆ. ಇದು ಪ್ರತಿ ತಿಂಗಳು ಎಲ್ಲ ಪೋಸ್ಟ್ ಆಫೀಸ್ಗಳಲ್ಲೂ ಇದೇ ಥರ ನಡೀತಾ ಇರ್ತದೆ. ನಾವು ಸುಮಾರು ಬಾರಿ ಮಾಡಿದವರು ಯಾರು ಆದ್ರೆ ಇದ್ರ ಮೇಲೆ ಗಮನ ಹರಿಸಿ ಈ ಬಡ ಜನತೆಗೆ ನಮ್ಮ ಹೋರಾಟಗಳು ಮಾಧ್ಯಮಗಳಲ್ಲಿ ಇರ್ತದೆ ಹೊತ್ತು ಸಾರ್ವಜನಿಕರಿಗೋಸ್ಕರ ಹೋರಾಟ ಮಾಡಿ ಈ ಬಡ ಜನತೆಯನ್ನ ಬೀದಿಯಲ್ಲಿ ಕಾಯಿಸೋದನ್ನ ನಿಲ್ಲಿಸಬೇಕು. ಇಲ್ಲಿರತಕ್ಕಂಥ ಪೋಸ್ಟ್ ಮಾಸ್ಟರ್ ಇಮಿಡಿಯೇಟ್ ಆಗಿ ಇದ್ರ ಮೇಲೆ ಕೂಡಲೇ ಕ್ರಮ ಜರುಗಿಸಬೇಕು ಅಂತ ಬೇಡಿಕೆಗಳಾಗಿರ್ತದೆ.